ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವೆಲ್ಲ ಹೋಗ್ತಾ ಇದ್ದೀವಿ ಗೊತ್ತಾ? ತುಂಬ ಎಕ್ಸೈಟ್ ಆಗಿದ್ದೀವಿ. ಇವಾಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮಕ್ಕಳೆಲ್ಲರೂ ಹೊರಗಡೆ ಎಲ್ಲಾದರೂ ಹೋಗೋಣ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಮತ್ತು ನಮ್ಮ ಹಸ್ಬೆಂಡ್, ನಮ್ಮ ಮಕ್ಕಳು ಎಲ್ಲ ನಾವು 4 ಜನನು ಕಾರಲ್ಲಿ ಇಲ್ಲೇ ಹತ್ರದಲ್ಲಿ ನಿಯರೆಸ್ಟ್ ಇರುವಂಥದ್ದು ಲೊಕೇಟೆಡ್ ಆಗಿದೆ ನೆಲದ ಸಿರಿ ಅಂತೇಳಿ. ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಸೊ ನಾವು ಒಂದು ಸಲ ವಿಸಿಟ್ ಮಾಡೋಣ ಅಂತೇಳಿ ಇವಾಗ ನಾವು ನೆಲದ ಸಿರಿ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಮಕ್ಕಳನ್ನು ಕೂಡ ತುಂಬ ಎಕ್ಸೈಟ್ ಆಗಿದ್ದಾರೆ, ತುಂಬ ಖುಷಿಯಾಗಿದ್ದಾರೆ. ಹಾಗಾಗಿ ಬನ್ನಿ ನೋಡೋಣ ಯಾವ ರೀತಿ ಇದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಲೆಟ್ಸ್ ಸಿ. ಮಿಥುನ್, ಈಗ ನೀನು ಎಲ್ಲಿ ಹೋಗ್ತಾ ಇದೀಯಾ? ನೆಲದ ಸಿರಿ. ನಿನಗೇನು ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ. ಹೋಗಿ ಜಾಲಿ ಮಾಡೋ ಸಮಯ. ಈ ರೋಡಲ್ಲಿ ಇವಾಗ ಎಲ್ಲ ಹೋಗ್ತಾ ಇದ್ದೀನಿ. ಈ ರೋಡಲ್ಲಿ ನಾನು ಓಡಲ್ಲಿ ಹೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಮ್ಮ ಹಸ್ಬೆಂಡ್ ಕಾರ್ ಓಡಿಸ್ತಾ ಇದ್ದಾರೆ. ಇಲ್ಲಿ ನಾನು ನನ್ನ ಮಗ ಹಿಂದೆಗಡೆ ಸೀಟಲ್ಲಿ ಕುತ್ಕೊಂಡು ಫುಲ್ಲು ಎಂಜಾಯ್ ಮಾಡ್ತಾ ಇದ್ದೀವಿ. ಇಲ್ಲಿ ಫ್ರಂಟ್ ಸೀಟಲ್ಲಿ ನಾನು ಚಿಕ್ಕ ಮಗ ಕೂತಿದ್ದೇನೆ. ಹಾಯ್ ಹೇಳು ಕೀರ್ತನ್. ನೀವು ಯಾವಾಗಾದ್ರೂ ನೆಲದ ಸಿರಿಗೆ ಹೋಗಿದ್ರೆ ಕಮೆಂಟ್ ಮಾಡಿ, ಓಕೆನಾ? ಹೆಂಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಕೂಡ ಇವಾಗ ಹೋಗ್ತಾ ಇದ್ದೀವಿ. ಸೊ ನಾವು ನೋಡ್ಬಿಟ್ಟು ನಿಮಗೆ ಹೇಳ್ತೀವಿ ಯಾವ ರೀತಿ ಇದೆ, ನಮ್ಗೆ ಏನು ಅನ್ನಿಸ್ತು ಅಂತ ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀವಿ. ಇನ್ನೊಂದು ಯಾವುದಾದ್ರೂ ವಿಸಿಟಿಂಗ್ ಪ್ಲೇಸ್ ಇದ್ರೆ ನಮಗೆ ಕಮೆಂಟ್ ಮಾಡಿ. ಹಾಂ, ನೋಡಿ ಫ್ರೆಂಡ್ಸ್, ಇದೆ ನೆಲದ ಸಿರಿಗೆ ಹೋಗುವಂಥ ರೋಡು. ತಾವರೆಕೆರೆ ನಿಯರ್ ಹತ್ರ ಇದೆ. ಯಾವ ಪ್ಲೇಸ್ ಇದು ರೀ? ವನ್ನಗಟ್ಟಿ ಮಂತ್ರಾಲಯ ಅಂತಂತಾರೆ, ಹೊನ್ನವ ಮಂತ್ರಾಲಯ ಅಂತ. ಅದು ಕೂಡ ನಿಯರೆಸ್ಟೇ ಇದೆ ಪ್ಲೇಸು. ಅಲ್ಲೂ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಹೊನ್ನವ ಮಂತ್ರಾಲಯ ತುಂಬ ಗ್ರೇಟ್ ಅಂತ ಹೇಳ್ತಾರೆ. ಅಲ್ಲಿ ಕಾಯಿ ಕಟ್ಟೋದು, ಅರ್ಕೆ ಎಲ್ಲ ಇದೆ, ಮಾಡ್ತಾರೆ. ಸೊ ತುಂಬ ಚೆನ್ನಾಗಿದೆ. ಹೋಗಿ ನಿಮಗೆ ತೋರಿಸ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀವಿ. ಮತ್ತೇನು, ಇವಾಗ ರೀಸೆಂಟ್ಲಿ ಬೆಂಗಳೂರು ತಾವರೆಕೆರೆ ಹತ್ರ ಇದೆ. ತುಂಬ ಚೆನ್ನಾಗಿದೆ, ತುಂಬ ಲೊಕೇಟೆಡ್ ಪ್ಲೇಸು, ಒಳ್ಳೆ ಪ್ಲೇಸಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಮ್ಗೆ ಗೊತ್ತಿರೋರು ಹೇಳಿದ್ರು ಅಂತ ನಾವು ಕೂಡ ನೋಡೋಣ, ಒಂದ್ಸಲ ಟ್ರೈ ಮಾಡೋಣ. ನಮಗೂ ಆ ಥರ ಕ್ಯೂರಿಯಾಸಿಟಿ ಇದೆ. ಇಲ್ಲೇ ಹತ್ರನೇ ಇಟ್ಕೊಂಡು ನಾವು ಹೋಗಿಲ್ಲ ಅಂದರೆ ಹಿಂಗೆ ಅಂತ ಅಂದ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನೋಡೋಣ ಬನ್ನಿ ನೆಕ್ಸ್ಟು ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಇದೆ ಅಂತ. ಎಸ್ ಫ್ರೆಂಡ್ಸ್, ಇವಾಗ ನಿಯರ್ ಹತ್ತತ್ರ ಬಂದಿದ್ದೀವಿ, ನೆಲದ ಸಿರಿ. ಸೊ ಇವಾಗ ನಾವು ಅಲ್ಲಿ ಹೋದ ತಕ್ಷಣವೇ ನಿಮಗೆ ತೋರಿಸ್ತೀವಿ. ಇಷ್ಟೇ ದೂರ ನಮಗೆ ಡಿಸ್ಟೆನ್ಸ್ ಇರೋದು, ಒಂದು 100 ಮೀಟರ್ಸ್ ಅಷ್ಟೇ ನಮ್ಮ ಮನೆ ಇರೋದು. ಸೊ ತುಂಬ ಹತ್ರ ಇದೆ. ಆದರೂ ನಾವು ಹೋಗಿರಲಿಲ್ಲ ಇಷ್ಟು ದಿನ. ಈಗ ನೋಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ, ಇದೇ ನೆಲದ ಸಿರಿ, ತುಂಬ ಚೆನ್ನಾಗಿದೆ ಅಂತಾರೆ. ಹಲೋ ಗಾಯ್ಸ್, ನೋಡಿ ಇದೆ ನೆಲದ ಸಿರಿ. ನಿಯರೆಸ್ಟ್ ಪ್ಲೇಸ್ ತಾವರೆಕೆರೆಗೆ ಹತ್ರ ಇದೆ. ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡೋಣ. ನೋಡಿ, ನನ್ನ ಮಗ ಇಲ್ಲಿ ನಿಂತ್ಕೊಂಡಿರೋನು. ಹೆಂಗಿದೆ ಪ್ಲೇಸ್ ಅಂತ ಒಳಗಡೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಒಳಗಡೆ ಏನಿದೆ ನೋಡೋಣ. ಇಲ್ಲಿ ನೋಡಿ, ಇದು ಎಂಟ್ರೆನ್ಸು. ಇಲ್ಲಿ ಹೋಗ್ತಾ ಇರಬೇಕಾದ್ರೆ 2 ಎಲಿಫೆಂಟ್ಗಳು ಸಿಗುತ್ತೆ. ಅದು ಕ್ರಿಯೇಟ್ ಮಾಡಿರೋದೇನೆ. ಸೊ ಅಲ್ಲಿ ಪಕ್ಕದಲ್ಲಿ ಇವ್ರು ಕೂತಿರ್ತಾರೆ, ವಾಚ್ಮ್ಯಾನ್ಸು. ಅಲ್ಲಿ ಒಳಗಡೆ ಕೇಳಿ ಬಿಡ್ತಾರೆ. ನಾವು ಹೊರಗಡೆಯಿಂದ ಶೂಟ್ ಮಾಡ್ತಾಯಿದ್ವಿ. ನಮ್ಮ ಹಸ್ಬೆಂಡು ಆಫೀಸ್ ಒಳಗಡೆ ಹೋಗಿ ಪ್ರೊಸೀಜರ್ ಎಲ್ಲ ಮುಗಿಸ್ಬರ್ತೀನಿ ಅಂತ ಹೋಗಿದ್ರು. ಅಲ್ಲಿ ಏನೇನಿದೆ ಅಂತೆಲ್ಲ ಮುಂದೆ ತೋರಿಸ್ತೀನಿ ವಿಡಿಯೋದಲ್ಲಿ. ಹಾಗೆ ಇಲ್ಲಿ ನಾನು ನನ್ನ ಮಗ ಇಬ್ಬರು ಸೇರಿಕೊಂಡು ಔಟ್ಸೈಡೆಲ್ಲ ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ವಿ. ಅಲ್ಲಿ ಮೇಲ್ಗಡೆ ಇರೋದು ಒಂದು ಹೋಟೆಲ್ಲು, ಅದು ತುಂಬ ಚೆನ್ನಾಗಿರುತ್ತೆ. ಇನ್ನೂ ಅಲ್ಲಿ ಹೋಗಿಲ್ಲ, ನಾವು ಹೊರಗಡೆನೇ ಇದ್ವಿ. ನೋಡಿ, ಈ ರೀತಿ ಇದೆ ಔಟ್ಲುಕ್ಕು. ಈ ಸಮ್ಮರ್ ಸೀಸನಲ್ಲಂತೂ ಈ ಕಡೆ ಬಂದರೆ ತುಂಬ ಖುಷಿ ಅನಿಸುತ್ತೆ, ಹಾಯ್ ಅನಿಸುತ್ತೆ. ಮರಗಳು ಎಲ್ಲಿ ನೋಡಿದ್ರು ಅಡಿಕೆ ಮರ, ತೆಂಗಿನ ಮರ ಈ ರೀತಿ ಇದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬ ಎಂಜಾಯ್ ಮಾಡಿದ್ವಿ. ಹಾಯ್ ಫ್ರೆಂಡ್ಸ್, ನೆಲದ ಸಿರಿ ಒಳಗಡೆ ಬಂದಾಯಿತು. ಸೊ ಇವಾಗ ಸ್ವಲ್ಪ ಜನ ಎಲ್ಲ ಕಡಿಮೆ ಇದ್ದಾರೆ ಅಂದ್ಕೋತೀನಿ. ಯಾಕೆ ಅಂತಂದರೆ ಇವತ್ತು ಸಾಟರ್ಡೆ ನಾವು ಬಂದಿರೋದು.
ಸಂಡೇ ಬಂದಿದ್ದರೆ ತುಂಬ ಚೆನ್ನಾಗಿರ್ತಿತ್ತು. ಸೊ ನೋಡೋಣ ಒಳಗಡೆ ಇರ್ತಾರಾ ಹೆಂಗೆ ಅಂತ ಗೊತ್ತಿಲ್ಲ. ನಾವು ಎಕ್ಸೈಟೆಡಾಗಿ ಬಂದಿದ್ದೀವಿ, ನಿಮಗೆ ತೋರಿಸ್ತೀವಿ ಏನೆಲ್ಲ ಇದೆ ಅಂತೇಳಿ. ಓಕೆನಾ, ನಾವು ಬಂದುಬಿಟ್ಟಿದ್ದೀವಿ. ಸೊ ನಾಳೆ ಬರಬೇಕಿತ್ತು ಅಂದ್ಕೋತೀನಿ. ನಾಳೆ ತುಂಬ ರಶ್ ಇರುತ್ತೆ, ಎಂಜಾಯ್ ಮಾಡೋಕ್ಕಾಗಲ್ಲ ಅಂತ ನಾವು ಸ್ಯಾಟರ್ಡೆ ಬಂದ್ವಿ. ನೋಡಿದ್ರೆ ಇಲ್ಲಿ ಸ್ವಲ್ಪ ಜನ ಇದ್ದಾರೆ. ನೋಡೋಣ ನಾವೇ ಎಷ್ಟು ಜನ ಇದ್ದಾರೆ ಅಂತ ನೋಡಿಬಿಟ್ಟು ನಾವೇನು ಎಂಜಾಯ್ ಮಾಡೋಕ್ಕೆ ಬಂದಿದ್ದೀವೋ ಅದನ್ನು ಮಾಡ್ಕೊಂಡು ಹೋಗೋಣ ಅಷ್ಟೇ. ಇನ್ನೇನು ಮಾಡೋದು, ಜನ ಇಲ್ಲ ಅಂತ ವಾಪಸ್ ಹೋಗೋಕ್ಕಾಗುತ್ತಾ ಅಲ್ವಾ ಫ್ರೆಂಡ್ಸ್. ಆಫೀಸ್ ಒಳಗಡೆ ಏನೆಲ್ಲ ಪ್ರೊಸೀಜರ್ ಇದೆ ಅಂತ ನೋಡೋಣ ಅಂತ ಬಂದ್ವಿ ಒಳಗಡೆ. ಸೊ ಅಲ್ಲಿ ಒಂದು ಲೆಟರ್ ಕೊಡ್ತಾರೆ, ನಮ್ಮ ಅಡ್ರೆಸ್ಸು ಎಲ್ಲನೂ ಮೆನ್ಷನ್ ಮಾಡಬೇಕು. ಅದಕ್ಕೆ ನಮ್ಮ ಮನೆಯವರು ಅಡ್ರೆಸ್ ಎಲ್ಲನೂ ಬರಿತಾಯಿದ್ರು. ನಾವು ಕೂಡ ಅಲ್ಲೇ ಇದ್ವಿ. ಹಾಗೆ ಅವ್ರು ಹೇಳಿದ್ರು ಇಲ್ಲಿ ಟ್ಯಾಗ್ ಮಾಡ್ಕೊಂಡು ಹೋಗಬೇಕು, ಕೈಗೆ ಟ್ಯಾಗ್ ಮಾಡ್ಕೊಂಡು ಹೋದರೆ ಅದರಲ್ಲಿ ಏನೇನೋ ಇರುತ್ತೆ, ಆಟಗಳೆಲ್ಲ ಮೆನ್ಷನ್ ಆಗಿರುತ್ತೆ. ಅಷ್ಟು ಆಟಗಳನ್ನೂ ಆಡಿದ್ರೆ ಅಲ್ಲಿ ಮಾರ್ಕ್ ಹಾಕ್ತಾರೆ ಅಂತ ಹೇಳಿದ್ರು. ಸೊ ಅಲ್ಲಿ ಮುಗಿಸ್ಕೊಂಡು ಬಂದ್ವಿ. ಅಷ್ಟು ಪ್ರೊಸೀಜರೆಲ್ಲ ಮುಗಿಸಿ ಹೊರಗಡೆ ಬಂದ್ವಿ. ಇಲ್ಲಿ ವೆಲ್ಕಮ್ ಡ್ರಿಂಕ್ ಅಂತ ಒಂದು ಟೋಕನ್ ಕೊಟ್ಟಿದ್ದರು, ಅದನ್ನು ಕೊಟ್ಟು ಅಲ್ಲೇ ಕೂತ್ಕೊಂಡು ನಾನು ನನ್ನ ಮಗ ಮಾತಾಡ್ತಾಯಿದ್ವಿ, ಹೇಗಿದೆ ಅಂತೆಲ್ಲ ಡಿಸ್ಕಸ್ ಮಾಡ್ತಾಯಿದ್ವಿ. ಆಮೇಲೆ ನನ್ನ ಮಗ ದೊಡ್ಡವನು ವೆಲ್ಕಮ್ ಡ್ರಿಂಕ್ ತೊಗೊಂಡ್ಬಂದ. ಅವನು ನೋಡಿ ಯಾವ ಥರ ಲುಕ್ ಕೊಡ್ತಾಯಿದ್ದಾನೆ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಔಟ್ ಲುಕ್ ಅಂತೂ ಸೂಪರಾಗಿತ್ತು. ಏನೋ ಒಂಥರ ವಾತಾವರಣ, ನನಗಂತೂ ತುಂಬ ಎಕ್ಸೈಟ್ ಆಯಿತು. ಆಮೇಲೆ ವೆಲ್ಕಮ್ ಡ್ರಿಂಕ್ ತೊಗೊಂಡ್ಬಂದ್ವಿ. ಚೆಸ್ ನಮ್ಮ ಹಸ್ಬೆಂಡ್ ಮುಖ ನೋಡಿ ಹೆಂಗಿದೆ ಅಂತ. ಏಯ್ ಕೀರ್ತನ್ ಸ್ವಲ್ಪ ಸ್ಲೋಗ ಈ ಕಡೆ ಬಾರೋ, ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಕಹಳೆ ಊದ್ತಾ ಇರ್ತಾರಲ್ವಾ, ಅದು ಯುದ್ಧ ಮಾಡಬೇಕಾದ್ರೆ ಸೈನಿಕರು ಕಹಳೆ ಊದ್ಬಿಟ್ಟೆ ಯುದ್ಧ ಸ್ಟಾರ್ಟ್ ಮಾಡೋದು. ಸೊ ಅದನ್ನು ಈ ಥರ ಸ್ಟ್ಯಾಚು ರೀತಿಯಲ್ಲಿ ನಿಲ್ಲಿಸಿದ್ದಾರೆ. ಹೋಗಲ್ಲಿ ನಿಂತ್ಕೊ, ನಾನು ಒಂದು ವಿಡಿಯೋ ಮಾಡ್ಕೊತೀನಿ. ಹತ್ರ ಹೋಗು, ನೋ ಪ್ರಾಬ್ಲಮ್. ಸೂಪರ್. ಅದೇ ಕಹಳೆ. ಇದು ಯಾವ ರೀತಿ ಇದೆ ಅಂದರೆ ಹಳ್ಳಿ ನೇಚರ್ ಥರ ಇದೆ. ಸೊ ಸಿಟಿಲಿರೋರಿಗೆ ಇದನ್ನೆಲ್ಲ ನೋಡಿದಾಗ ವಾವ್ ಅನಿಸುತ್ತೆ ಫ್ರೆಂಡ್ಸ್. ಆ ರೀತಿ ಇದೆ ನೋಡಿ, ಯಾವ ರೀತಿ ಕ್ರಿಯೇಟ್ ಮಾಡಿದ್ದಾರೆ ಅಂತ. ತುಂಬ ನೈಸ್ ನೋಡಿ. ಈ ಥರ ಅವಾಗೆಲ್ಲ ಮೊದಲೆಲ್ಲ ಬಸವಣ್ಣನ ಕರ್ಕೊಂಡು ಮನೆ ಮನೆ ಹತ್ರ ಬರ್ತಾಯಿದ್ರು. ಇವಾಗೆಲ್ಲ ಅದ್ರ ಸಂಖ್ಯೆ ಕಡಿಮೆ ಆಗೋಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕ್ರಿಯೇಟಿವ್ ಮಾಡಿದ್ದಾರೆ ಅಂತ. ಇದು ಬಂದು ಏನಂತಾರೆ ಮಿಥುನ್, ಇದು ಜಗ್ಗಲಾಗಿ. ಜಗ್ಗಲಾಗಿ ಅಂತ ಅಂತಾರೆ ಇದನ್ನು. ಅಂದರೆ ಫಂಕ್ಷನ್ಗಳಲ್ಲಾದರೆ ಇದರಲ್ಲಿ ದೊಡ್ಡ ದೊಡ್ಡ ಫಂಕ್ಷನ್ಸಲ್ಲಿ ಇವರು ರಾಜ್ಕುಮಾರ್ ಅವರು ಒಂದು ವಿಡಿಯೋದ ಒಂದು ಸಾಂಗಲ್ಲಿ ಬರೆದಿದ್ದಾರೆ ನೋಡಿ, ಆ ಥರ ಕ್ರಿಯೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಕೂಡ ಇವಾಗ ಸ್ವಿಮ್ಮಿಂಗಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ನಾವು ಇವಾಗ ನೆಕ್ಸ್ಟ್ ಬರ್ತೀವಿ. ತುಂಬ ಚೆನ್ನಾಗಿದೆ ಪ್ಲೇಸು ನೋಡಿ. ಇದು ಕುಲ್ಮೆ ಮಾಡೋದು, ಕಬ್ಬಣ ಕೆಚ್ಚಿ ಕುಲ್ಮೆ ಮಾಡುವಂಥದ್ದು ಇದು. ನೋಡಿ ನನ್ನ ಮಗ ಆಂಟಿ ಎಷ್ಟು ಚೆನ್ನಾಗಿದ್ದಾರೆ ಅಂತ ಇದ್ದಾನೆ. ಮಿಥುನ್ ಹೋಗು, ಅಲ್ಲಿ ಹೋಗು, ಇಂಟ್ರೊಡ್ಯೂಸ್ ಮಾಡ್ಸ ಅವ್ರನ್ನೆಲ್ಲ. ನೋಡಿ ಫ್ರೆಂಡ್ಸ್, ನನ್ನ ಮಗ ಇವಾಗ ಇಂಟ್ರೊಡ್ಯೂಸ್ ಮಾಡ್ತಾರೆ. ಎಸ್, ಡೊಳ್ಳು ಕುಣಿತ. ಎಷ್ಟು ಚೆನ್ನಾಗಿದೆ ನೋಡಿದ್ರಲ್ಲ. ಹಾಗೆ ಮಿಥುನ್ ಇದೇನು? ಹೌದು, ನೀನು ಅಜ್ಜಿ ಮನೇಲೆಲ್ಲ ಹಾಲು ಕರಿಯೋದು ನೋಡಿದ್ಯಾ ಅಲ್ವೇ ನಮ್ಮ ಮಿಥುನ್? ಇದನ್ನ ನೋಡಿ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ನನ್ನ ಮಗನೂ ಕೂಡ ಟ್ರೈ ಮಾಡಿದ್ದಾನಂತೆ ಫ್ರೆಂಡ್ಸ್ ಅಜ್ಜಿ ಮನೇಲಿ. ಆ ಥರ ಹೇಳ್ತಿದ್ದಾನೆ. ಚೆನ್ನಾಗಿದೆ ಪ್ಲೇಸ್ ಅಂತೂ. ಬನ್ನಿ ನೋಡೋಣ. ಇವಾಗ ಯಾರು ಇಲ್ಲ ಅಂದ್ಕೊಂಡಿದ್ವಿ ಅಲ್ವೇನೋ, ಪರವಾಗಿಲ್ಲ ಜನ ಬಂದರು ಇವಾಗ. ನೋಡಿ ಫ್ರೆಂಡ್ಸ್, ಯಾರು ಇಲ್ಲ ಅಂದ್ಕೊಂಡ್ವಿ ಸ್ಟಾರ್ಟಿಂಗು, ಸ್ವಲ್ಪ ಜನ ಎಂಟ್ರಿ ಆದರು. ಇವಾಗ ನಮ್ಮ ಒಂದು ರೆಸಾರ್ಟ್ ಫೀಲಿಂಗ್ಗೆ ಖುಷಿ ಕೊಡುತ್ತೆ. ನೋಡಿ ಫ್ರೆಂಡ್ಸ್, ಇದು ಕೂಡ ಹಸುಗಳು ಮೇಯಿಸೋದು. ಇದು ಹಳೆ ಕಾಲದ ಮನೆ. ಇಲ್ಲಿ ನೋಡಿ ಒಂದು ಕರು ಇದೆ ರಿಯಲ್ ಆಗಿ, ನೋಡ್ತಾ ಇದ್ದೀರಲ್ಲ. ನೆಕ್ಸ್ಟ್ ಇದು ನೋಡು, ಇದು ರಾಗಿದು ಹೋಯ್ತು, ಕಿತ್ತೆ ಹಾಕ್ಬಿಟ್ಟಿದ್ದಾರೆ. ಇದು ರಾಗಿ ಬೀಸೋ ಕಲ್ಲು, ಹಳೆ ಕಾಲದ್ದು. ಇದು ಒಳ್ಕಲ್ಲು ಅಂತಾರೆ. ಅದು ನೋಡಿ, ಆವಾಗಿನ ಕಾಲದಲ್ಲಿ ಬಾವಿ ಆ ರೀತಿ ಇತ್ತು ಅಂತ ಕ್ರಿಯೇಟ್ ಮಾಡಿದ್ದಾರೆ. ಈ ಒಂದು ಇದು ನನ್ನ ರೆಸಾರ್ಟ್ನ ನೋಡಿದ್ರೆ ಹಳ್ಳಿಗೆ ಬಂದಿದ್ದೀವಿ ಏನೋ ಅನ್ನೋಂಥ ಫೀಲ್ ಕೊಡುತ್ತೆ. ತುಂಬ ಹ್ಯಾಪಿಯಾಗಿದೆ.
ಇದು ಆಗಿನ ಕಾಲದ ಒಂದು ಕಂಬದಟ್ಟಿ ಅಂತಾರೆ, ಕಂಬದ ಮನೆ. ಅದನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಸೊ ನೈಸ್ ಅಲ್ವೇನೋ ಮಿಥುನ್? ಹೇಗೆ ಅನಿಸ್ತಾ ಇದೆಯೋ ಮಿಥುನ್ ನಿನಗೆ? ಯಾವುದೋ ಒಂದು ಒಳ್ಳೆ ಹಳ್ಳಿಗೆ ಬಂದಿದ್ದೀನಿ ಅನಿಸ್ತೈತೆ. ವಾ, ನೋಡಿ ನನ್ನ ಮಗನಿಗೆ ಹಳ್ಳಿಗೆ ಬಂದಿರೋ ಥರ ಫೀಲ್ ಅನಿಸ್ತಾ ಇದೆಯಂತೆ. ಮನೆಗೆ ಬಂದಿರೋ ಥರ. ಅಲ್ಲೋಗೋಣ ಮಿಥುನ್, ಅಲ್ಲೋಗೋಣ ಬನ್ನಿ. ನೋಡಿ ಇಲ್ಲಿ ಎತ್ತಿನ ಗಾಡಿನೂ ಕೂಡ ಇದೆ, ನಿಮಗೆ ತೋರಿಸ್ತೀನಿ. ನೋಡಿ ಆ ಎತ್ತಿನ ಗಾಡಿ ಹಳ್ಳಿ ಥರನೇ ಫೀಲ್ ಕೊಡುತ್ತೆ. ಇದು ಒಕ್ಕಣಿಕೆ ಅಂತ, ಕಣ ಮಾಡೋದು, ಹಳ್ಳಿ ಕಡೆ ಕಣ ಮಾಡ್ತಾರಲ್ಲ, ಸೊ ಅದು ಇದು. ಹಳ್ಳಿ ಕಡೆ ನೋಡಿದ್ದೀರಲ್ವ, ಯಾರ್ಯಾರು ಹಳ್ಳಿ ಸೈಡ್ ಇದ್ದೀರಾ ಎಲ್ರಿಗೂ ಗೊತ್ತಿರುತ್ತೆ ನಮ್ಮ ರೈತರು ಯಾವ ರೀತಿ ಕಣ ಮಾಡ್ತಾರೆ ಅಂತ. ಸೊ ಅದ್ರ ಬಗ್ಗೆ ಬಿಂಬಿಸ್ತಾ ಇದೆ ಇದು. ನೆಕ್ಸ್ಟ್ ಇದು ಬಂದು ಗಾಣ. ಈ ಕಬ್ಬನ್ನೆಲ್ಲ ಇದು ಮಾಡಿ ಗಾಣಕ್ಕೆ ಹಾಕಿ ತೆಗಿತಾರೆ, ಬೆಲ್ಲ ಮಾಡ್ತಾರಲ್ಲ, ಸೊ ಆ ಗಾಣ ಇದು. ಇದು ಕೂಡ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು ಫ್ರೆಂಡ್. ನೋಡ್ತಾ ಇದ್ದೀರಲ್ಲ, ಇದು ಬಂದು ಮಡಕೆ ಮಾಡೋದು, ಮಡಕೆ ಮಾಡುವಂಥದ್ದು. ಮಡಕೆ ಮಾಡೋದು ಈ ರೀತಿ ಚೆನ್ನಾಗಿದೆ ಫ್ರೆಂಡ್ಸ್. ಎಲ್ಲ ರೆಸಲ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಹಾಂ ತತ್ತವ್ರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಒಂಥರ ಎಷ್ಟು ಚೆನ್ನಾಗಿದೆ. ಇಲ್ಲಿ ನಮ್ಮ ಹಸ್ಬೆಂಡ್ ಬರ್ತಾ ಇದ್ದಾರೆ, ಅವ್ರನ್ನ ಸರ್ಚ್ ಮಾಡ್ತಾ ಇದ್ವಿ, ಎಲ್ಲೋಪ್ಪ ಹೋಗ್ಬಿಟ್ರಿ ಇವರು ಅಂತ. ಅಲ್ವೇ ನಮ್ಮ ಮಿಥುನ್? ವೀರಗಾಸೆ ಇರು. ವೀರಗಾಸೆನೂ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಸೊ ನೈಸ್. ಇದು ಯಕ್ಷಗಾನ ಅನಿಸುತ್ತದು ಆ ಕಡೆ. ಇದು ವೀರಗಾಸೆ. ದಿಸ್ ಒನ್ ಈಸ್ ರಾಕ್ಷಸಿ. ರಾಕ್ಷಸಿನೂ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ಈ ಥರ. ನೆಕ್ಸ್ಟು ಇದು ಕರ್ಗ ಹೊರೋದು. ಇದನ್ನು ಕೂಡ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ಫ್ರೆಂಡ್ಸ್. ಇದೇನು ಮಿಥುನ್? ಬುಡ್ಬುಡ್ಕೈ ಹಾಲಕ್ಕಿ ನುಡಿಸೋರು ಇವರು. ಇದನ್ನು ಕೂಡ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ನೋಡಿ. ಎಸ್, ಇದು ಯಕ್ಷಿಣಿನೂ ಕೂಡ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ನೋಡಿ. ಇದೆಲ್ಲ ನಮ್ಮ ದೇಶದ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥದ್ದು. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಫೀಲು. ನೀವು ಒಂದ್ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಕೀರ್ತನ್ ಕಪಲ್ಸ್ ಬರ್ತಾ ಇದ್ದಾರೆ ಕಣೋ. ಹಾಯ್ ಫ್ರೆಂಡ್ಸ್. ನಮ್ಮ ಹಸ್ಬೆಂಡು ಇದು. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಹಸ್ಬೆಂಡು ನನಗೆ ಪ್ರಪೋಸ್ ಮಾಡಬೇಕು ಅಂದ್ಕೊಂಡು ಬಂದಿದ್ದಾರೆ. ನೋಡಿ, ನಿಮಗೂ ಕೂಡ ಯಾವ ರೀತಿ ಪ್ರಪೋಸ್ ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ಎಕ್ಸೈಟೆಡ್ ಆಗಿದ್ದೀನಿ. ಎಲ್ಲ ಓಸ್ಕೊಟ್ಟು ದಾಸವಾಳ ಕೊಡ್ತಾವೆ. ಯಾವುದೋ ಒಂದು ಪ್ರೀತಿಯಿಂದ ಕಣ. ಐ ಲವ್ ಯು. ಥ್ಯಾಂಕ್ ಯು. ಜಾಸ್ತಿ ಲವ್ ಮಾಡು. ಒಂದು ಫೋಟೋ ಹಾರ್ಟ್. ಬನ್ನಿ, ನೆಕ್ಸ್ಟ್ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗ್ಬಿಟ್ಟಿದ್ದಾರೆ ನಮ್ಮ ಹಸ್ಬೆಂಡು, ನಮ್ಮ ಮಕ್ಕಳೆಲ್ಲ. ಅವ್ರಿಗೆ ಅದೇ ಇಷ್ಟ, ಸ್ವಿಮ್ ಮಾಡಬೇಕು ಅಂತ. ಸೊ ನಾವು ಫಸ್ಟ್ ಈಗ ಎಲ್ಲ ಒಂದು ಕಡೆಯಿಂದ ನೋಡಿಕೊಂಡು ಸ್ವಿಮ್ಮಿಂಗ್ ಹೋಗ್ತೀವಿ. ಅದನ್ನು ನಿಮಗೆ ತಿಳಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ನೋಡಿ ನಮ್ಮ ಹಸ್ಬೆಂಡು ಎಲ್ಲ ಏನಕ್ಕೆ ಕೀರ್ತನ್ ಇದು? ಗೌ ಉಳುಮೆ ಮಾಡೋ ರೈತರು. ನೆಕ್ಸ್ಟು ಇವಾಗ ಯಾವ ಕಡೆ ಸ್ವಿಮ್ಮಿಂಗ್ ಹೋಗ್ಬಿಡ್ತೀರಾ? ಹಾಂ ಹೋಗ್ಬೋದು, ಇಳಿಬೋದು. ನಿಧಾನ. ಹಾಂ ನೋಡ್ಕೊಂಡು ಇಳಿಬೇಕಂತ ಕೀರ್ತನ್. ಚಿನ್ನು ಅಲ್ಲಿ ಆಳ ಇದೆಯಂತೆ, ಬಾ ಇಲ್ಲಿ. ಇನ್ನೊಂದು ಮೆಟ್ಲಿದ್ಯಾ? ಇರು, ಡ್ಯಾಡಿ ಬರುತ್ತೆ. ಸೂಪರ್ ಕೀರ್ತನ್. ಮಿತು, ನೀನು ಸ್ವಿಮ್ ಮಾಡು, ಟ್ರೈ ಮಾಡು.
ಏಯ್ ನೀರು ಕುಡಿಬೇಡ. ಸೂಪರ್ ಪ್ಲೇಸ್ ಫ್ರೆಂಡ್ಸ್, ಎಲ್ಲರೂ ಬನ್ನಿ, ಲೆಟ್ಸ್ ಎಂಜಾಯ್ ಇಟ್. ಸ್ವಿಮ್ಮಿಂಗ್ ಪೂಲು ತುಂಬ ಚೆನ್ನಾಗಿದೆ, ಮಕ್ಳಿಗೂ ಆಟ ಆಡೋಕ್ಕೆಲ್ಲ ಒಳ್ಳೆ ಪ್ಲೇಸ್ ಇದು. ಕೀರ್ತನ್ ನಿಧಾನ, ಹೆಂಗೆ ಹೋಗ್ತಾನೆ ನೋಡು ಉಳ್ಳ, ಅದ್ರಲ್ಲಿ ಚೆನ್ನಾಗಿ ಇದು ಮಾಡ್ತಾನೆ. ಕೀರ್ತನ್ ಹಂಗೆ ನಿಂತ್ಕೊ, ಒಂದು ಫೋಟೋ ತಗೋತೀನಿ, ಓಕೆನಾ? ಎಲ್ಲ ತಿನ್ನಕ್ಕಾಯ್ತದೇನೋ? ಐತೆ, ಆದರೆ ಕೋಳಿ, ನಾಟಿ ಕೋಳಿ. ಏ ಹುಲಿ ಕೀರ್ತನ್, ಹುಲಿ ಇಲ್ಲಿ ಮುಂದೆ. ಏ ಬಾರು ಕೀರ್ತನ್, ಜಿಂಕೆ ಹತ್ರ ಒಂದು ಫೋಟೋ ತೆಗಿತೀನಿ. ಹುಲಿ ತೆಗಿಲ್ಲ. ಬಾ ಮನೆ, ಅಲ್ಲಿಗೆ ಬಾ, ಜಿಂಕೆ ಹತ್ರ ನಿಂತ್ಕೊ, ಒಂದು ಫೋಟೋ ತೆಗಿಯೋಣ. ಕರು ಹತ್ರಕ್ಕೆ ಯಾಕೋ ಹೋಗಿದ್ಯಾ? ಅದೇ ಅದ್ರದ್ದು ಜಿಂಕೆದು ಮರಿ. ಸೂಪರ್ ಕೀರ್ತನ್, ಈ ಕಡೆ ತಿರ್ಗೋ. ಹಿಂಗೆ ಕೂತ್ಕೋಬೇಕಿತ್ತು ನೀನು, ಅದ್ರ ಮೇಲೆ ಕೂತಿದ್ಯಾ, ಅಮ್ಮನ ಮೇಲೆ ಕೂತ್ಕೋದ್ಬಿಟ್ಟು. ಇಲ್ಲಿ ನೋಡಿ ಫ್ರೆಂಡ್ಸ್, ಬಫೆಲೋಸ್ ಒಳ್ಳೆ ರಿಯಲ್ ಆಗಿ ಇರೋ ಥರ ಅನಿಸುತ್ತೆ ನೋಡಿ, ಅದರದ್ದು ಮರಿ. ಇದು ದೊಡ್ಡ ದೊಡ್ಡದು. ನೋಡಿದ್ರೆ ಇದು ರಿಯಲೇ ಅನ್ಸ್ಬಿಡುತ್ತೆ ಫ್ರೆಂಡ್ಸ್, ಅಷ್ಟು ಭಯಂಕರವಾಗಿ ಮಾಡಿದರೆ, ಸಾಕತ್ತು ಕ್ಯೂಟ್. ಮುಂದಕ್ಕೆ ಹೋಗ್ಬೇಕಲ್ಲ, ಮುಂದಕ್ಕೆ ಅಲ್ಲ ಆ ಕಡೆ ಕಳಿಸು, ಈ ಕಡೆ ಬೇಕಣ್ಣ, ಈ ಕಡೆ ಕಣ. ಅಯ್ಯೋ ತಿರ್ಗಿ ಅಲ್ಲಿಗೆ ಹೋದಲ್ಲ. ಹಾಂ ಫುಲ್ ಹಿಂದೆ ಎಳಿಬೇಕು. ಹಾಂ ಈಗ ಮುಂದೆ ಹೊಡಿ. ಆ ಕಡೆಗೆ ತಲಕ್ಕೆ ಹಂಗೆ ಹಿಡ್ಕೊ. ಮಕ್ಕಳಿಗೆ ಕ್ರಿಕೆಟ್ ಅಂದರೆ ಇಷ್ಟ, ಎಂಜಾಯ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಆಟ ಆಡೋದಿತ್ತು, ಸೊ ಅದನ್ನು ಕೂಡ ಆಟ ಆಡ್ಕೊಂಡ್ರೆ ಇಲ್ಲೂ ತುಂಬ ಖುಷಿ ಪಡ್ತಾರೆ. ಇದು ಜಿಪ್ಲೈನ್ ಅಂತ, ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ವಿ. ನನ್ನ ಮಗನೂ ಕೂಡ ಫಸ್ಟ್ ಅವನೇ ಓದಿದ ಆಟ ಆಡೋಕ್ಕೆ ಅಂತ. ಚೆನ್ನಾಗಿತ್ತು. ಅದೇ ಎಲ್ಲನೂ ಇನ್ಕ್ಲೂಡ್ ಆಗುತ್ತೆ ಗೇಮ್ಸಲ್ಲಿ. ತುಂಬ ಚೆನ್ನಾಗಿದೆ. ಈಗ ನಾನು ಆಡೋಣ ಅಂತ ನಾನು ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೋಗಿದ್ವಿ. ಆದರೂ ತುಂಬ ಭಯ ಆಗ್ತಾಯಿತ್ತು ಫಸ್ಟ್ ಸ್ಟಾರ್ಟಿಂಗಲ್ಲಿ, ಹೆಂಗಪ್ಪ ಅಂತ. ಬಟ್ ಆಮೇಲೆ ಅಲ್ಲಿ ಹೋದ್ಮೇಲೆ ಒಂಥರ ಸೂಪರ್ ಅಂತ ಅನ್ನಿಸ್ತು, ಚೆನ್ನಾಗಿತ್ತು. ಓಕೆ, ಇದೊಂಥರ ನಮಗೆ ಸಮ್ಮರ್ ಹಾಲಿಡೇಸಲ್ಲಿ ಒಂದು ಎಂಜಾಯ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಹಸ್ಬೆಂಡು ಕೂಡ ಆಡಿದ್ರು, ಚೆನ್ನಾಗಿತ್ತು ಫ್ರೆಂಡ್ಸ್.
future. ಇಲ್ಲಿಗೆ ನಮ್ಮ ವಿಡಿಯೋ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ನಮ್ಮದು ಯಾವ ರೀತಿ ಇತ್ತು, ಯಾವ ರೀತಿಯಲ್ಲಿ ಎಂಜಾಯ್ ಮಾಡಿದ್ವಿ, ನಿಮ್ಗೆ ಏನು ಅನ್ನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಹೊಸ್ದಾಗಿ ನೋಡ್ತಿರೋರು ಕೂಡ ನಮಗೆ ಎನ್ಕರೇಜ್ ಮಾಡಿ ಫ್ರೆಂಡ್ಸ್. ಇನ್ನೂ ಮತ್ತಷ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಮೆಲ್ಲರ ಒಂದು ಸಪೋರ್ಟ್ ಹೀಗೆ ಇರಲಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.